सुधा जलधे महितोपनिषत् कथितार्थनिधे ಅಂಬರದಲ್ಲಿ ದೈವ ಸಮೂಹವೇ ಒಂದಾಗಿ ಸೇರಿರಲು, ಈ ಭುವಿಯಲ್ಲಿ ಭಕ್ತ ವೃಂದವೇ ಚೆಂದಾಗಿ ನೆರೆದಿರಲು, ಶುಕಪಿಕವೆಲ್ಲ ಬಲು ಹರುಷದಲ್ಲಿ ಉಲಿರಾಗೈದಿರಲು, ಧರೆಯೊಳಗಿಂದು ಸಂಭ್ರಮ ಸಡಗರ ತುಂಬಿ ತುಳುಕಿರಲು, ಬಂದಿದೆ ರಥೋತ್ಸವ ನಮ್ಮ ಹನುಮನ ರಥೋತ್ಸವ, ಇಂದಿದೆ ರಥೋತ್ಸವ ಮಾರುತಿರಾಯನ ರಥೋತ್ಸವ. ಭಕುತ ಸಮೂಹವು ಸಲ್ಲಿಸೆ ನಿನಗೆ ಸಾವಿರ ಪ್ರದಕ್ಷಿಣ, ಭಕ್ತಿಯಿಂದಲೇ ವಂದಿಸಿ ಶತಕೋಟಿ ನಮನದ ಅರ್ಪಣ. ಭಕುತ ಸಮೂಹವು ಸಲ್ಲಿಸೆ ನಿನಗೆ ಸಾವಿರ ಪ್ರದಕ್ಷಿಣ, ಭಕ್ತಿಯಿಂದಲೇ ವಂದಿಸಿ ಶತಕೋಟಿ ನಮನದ ಅರ್ಪಣ. ರಾಮನಾನುಜಗೆ ಜೀವವ ತಂದ ಸಂಜೀವನು ಇವನು, ರಾಮನ ಮನದಲೆ ಮನೆಯ ಮಾಡಿಹ ರಾಮದೂತನು ಇವನು. ಬಂದಿದೆ ರಥೋತ್ಸವ ನಮ್ಮ ಹನುಮನ ರಥೋತ್ಸವ, ಇಂದಿದೆ ರಥೋತ್ಸವ ಮಾರುತಿರಾಯನ ರಥೋತ್ಸವ. ಅಂಬರದಲ್ಲಿ ದೈವ ಸಮೂಹವೇ ಒಂದಾಗಿ ಸೇರಿರಲು, ಈ ಭುವಿಯಲ್ಲಿ ಭಕ್ತ ವೃಂದವೇ ಚೆಂದಾಗಿ ನೆರೆದಿರಲು, ಶುಕಪಿಕವೆಲ್ಲ ಬಲು ಹರುಷದಲ್ಲಿ ಉಲಿರಾಗೈದಿರಲು, ಧರೆಯೊಳಗಿಂದು ಸಂಭ್ರಮ ಸಡಗರ ತುಂಬಿ ತುಳುಕಿರಲು, ಬಂದಿದೆ ರಥೋತ್ಸವ ನಮ್ಮ ಹನುಮನ ರಥೋತ್ಸವ, ಇಂದಿದೆ ರಥೋತ್ಸವ ಮಾರುತಿರಾಯನ ರಥೋತ್ಸವ. ಕಿರಣದೆ ಪವನ ಪುತ್ರನು ಕಂಗೊಳಿಸಿ, ಸಂಧ್ಯಾ ಸಮಯದೆ ಸ್ವಾಮಿ ರಥವು ಭಕ್ತಿ ಭಾವದೆ ಸಂಚರಿಸಿ, ಬಂದಿದೆ ರಥೋತ್ಸವ ನಮ್ಮ ಹನುಮನ ರಥೋತ್ಸವ, ಇಂದಿದೆ ರಥೋತ್ಸವ ಮಾರುತಿರಾಯನ ರಥೋತ್ಸವ. ಅಂಬರದಲ್ಲಿ ದೈವ ಸಮೂಹವೇ ಒಂದಾಗಿ ಸೇರಿರಲು, ಈ ಭುವಿಯಲ್ಲಿ ಭಕ್ತ ವೃಂದವೇ ಚೆಂದಾಗಿ ನೆರೆದಿರಲು, ಶುಕಪಿಕವೆಲ್ಲ ಬಲು ಹರುಷದಲ್ಲಿ ಉಲಿರಾಗೈದಿರಲು, ಧರೆಯೊಳಗಿಂದು ಸಂಭ್ರಮ ಸಡಗರ ತುಂಬಿ ತುಳುಕಿರಲು, ಬಂದಿದೆ ರಥೋತ್ಸವ ನಮ್ಮ ಹನುಮನ ರಥೋತ್ಸವ, ಇಂದಿದೆ ರಥೋತ್ಸವ ಮಾರುತಿರಾಯನ ರಥೋತ್ಸವ.
ಭಾಗದಿಂದ ಪ್ರೇಕ್ಷಕರು ದಯಮಾಡಿ ಕೂರ್ಬೇಕು ದಯಮಾಡಿ ಕೂರ್ಬೇಕು ಪ್ರೇಕ್ಷಕರು. ಈಗಾಗಲೇ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತೆ. ದಯಮಾಡಿ ಪ್ರೇಕ್ಷಕರು ಕೂರ್ಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಟಕ ಆರಂಭವಾಗುತ್ತೆ. ಮಾಡಿ ಕಲಾವಿದರನ್ನು ಆರಿಸಬೇಕಾಗಿ ನಮ್ಮಲ್ಲಿ ಕೇಳ್ತೇವೆ.
ಮಾರುತೇಶ ಓಂ ನಮೋ ತಿರುಮಲೇಶ ನಮೋ ನಮೋ ಮಾರುತೇಶ ನಮೋ ನಮೋ ತಿರುಮಲೇಶ ನಮೋ ನಮೋ ಮಾರುತೇಶ. ವೇದಿಕೆ ಆಗಮಿಸಬೇಕು. ನಡತೆ ಮುಂದೆ ವೇದಿಕೆ ಆಗಮಿಸಬೇಕು. ಉದ್ಘಾಟನೆ ಮಾಡಿದಂತ ಎಸ್ ರಾಜಣ್ಣವರಿಗೆ ಧನ್ಯವಾದಗಳು. ಈ ಒಂದು ನಾಟಕಕ್ಕೆ ಆಗಮಿಸಿದಂತಹ ಅತಿಥಿ ಮಹೋದಯರನ್ನ ಆಹ್ವಾನಿಸಿ ಸ್ವಾಗತಿಸುವ ಸದಾವಕಾಶವನ್ನು ನನಗೆ ನೀಡಿದಂತಹ ಸರ್ವರಿಗೆ ವಂದಿಸುತ್ತಾ, ಮೊಟ್ಟ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಕೊಟ್ರಮ್ಮ ಕೋಂ ಅಂಸಾಪುರದ ನಿಂಗಪ್ಪ ಇವರಿಗೆ ಪುಷ್ಪಗುಚ್ಛ ನೀಡುವ ಮುಖಾಂತರ ಸ್ವಾಗತವನ್ನ ವಹಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ದಯವಿಟ್ಟು ಪ್ರೇಕ್ಷಕರೆಲ್ಲ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿ. ಇನ್ನೋರ್ವ ಕನ್ವೀನಿಯರ್ ಆದಂತಹ ಶ್ರೀ ಯುವರಾಜ್ ಪಾಟೀಲ್ ಸರ್, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಕೋಟೆಗಾಡಿ ಮಲ್ಲಿಕಾರ್ಜುನಪ್ಪನವರು ಸ್ವಾಗತ. ಸ್ವಾಗತ. ಅದೇ ರೀತಿಯಾಗಿ ಬೆಳ್ಳುಳ್ಳಿ ಮಲ್ಲಿಕಾರ್ಜುನಪ್ಪ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಶ್ರೀ ಕಾಶಾಚಾರ್ಯ ಕಲಾವಿದರು ಸಾರಥಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಪೂಜಾರ್ ಭೀಮಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಸಾರಥಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇದೀಗ ಆಗಮಿಸಿದಂತಹ ರಾಮಚಂದ್ರ HM ಸರ್ ಇವರು ವೇದಿಕೆ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತ ಕೋರುತ್ತಾ. ಇನ್ನೋರ್ವ ಅತಿಥಿಯಾದಂತಹ ಬಾರ್ಕಿ ಗಿರೀಶ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ.
ಸುಸ್ವಾಗತ. ಅದೇ ರೀತಿಯಾಗಿ ಬೆಳ್ಳುಳ್ಳಿ ಕೊಟ್ರೇಶ್ ಮಾಜಿ ವಿಧಾನಸಭಾ ಅಧ್ಯಕ್ಷರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಶ್ರೀ ಮಾರುತಿ ದಾವಣಗೆರೆ ಯುವ ಪ್ರೋತ್ಸಾಹಕರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಶ್ರೀ ಸಂಚೋಡಪ್ಪ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮೂಲಿಮನಿ ಶಿವಣ್ಣ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಬೆಳ್ಳುಳ್ಳಿ ರುದ್ರೇಶ್, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಕುಸ್ಕೂರು ಮಂಜಪ್ಪ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯ ಶ್ರೀ ಗೋಣಪ್ಪ SDMC ಸದಸ್ಯರು ಸಾರಥಿ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಬೊಮ್ಮಜ್ಜಿ ವಸಂತಪ್ಪ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. Google Workspace with Gemini? ಅದೇ ರೀತಿಯಾಗಿ ಶ್ರೀ ಗೋಣಿ ಬಸಪ್ಪ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾರಥಿ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಕರಡೆ ನಾಗರಾಜ್, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು ನಾಟಕದ ಮುಖ್ಯ ರೂವಾರಿಗಳಾದಂತಹ ನಾಟಕದ ನಿರ್ದೇಶಕರಾದ ನಿಟ್ಟೂರು ಮಾಂತೇಶ್, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಮಾರುತಿ ನೀಡಲು ಬಂದಂತಹ ನಮ್ಮ ವಾದ್ಯ ವೃಂದದವರಿಗೆ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು ನಾಟಕಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಆಗಮಿಸಿದಂತಹ ಸರ್ವ ಸದಸ್ಯರಿಗೂ, ಅತಿಥಿ ಮಹೋದಯರಿಗೂ, ತಾಯಂದಿರಿಗೂ, ಈ ಊರಿನ ಗಣ್ಯರಿಗೂ, ಹಿರಿಯರಿಗೂ, ಮಕ್ಕಳಿಗೂ, ತಾಯಂದಿರಿಗೂ, ಸರ್ವರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಹೇಳಿ ಈ ನನ್ನ ಸ್ವಾಗತ ಭಾಷಣಕ್ಕೆ ಇತಿಶ್ರೀ ಹಾಡುತ್ತಿದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಕಸರಿ ಕೆಂಚಪ್ಪ, ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಮತ್ತು ಅದೇ ರೀತಿಯಾಗಿ ಇಷ್ಟ ತನಕ ಸ್ವಾಗತ ಭಾಷಣ ಮಾಡಿದಂಥ P. ಬಸವರಾಜ್, ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ.
ಮತ್ತು ಅದೇ ರೀತಿಯಾಗಿ ಎಂ ರುದ್ರೇಶಣ್ಣ ಕಾರ್ಯಕ್ರಮ ಆಯ್ತಾ? ಓಕೆ ಸರಿ. ಸಾರಥಿಯ ಶ್ರೀ ಆಂಜನೇಯ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ಮತ್ತು ವಿನೂತನವಾಗಿ ಇರುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ಅತಿಥಿ ಮಹೋದಯರು ಸಹಕರಿಸಬೇಕು ಅಂದ್ಕೊಳ್ತಾ ಕರಡಿ ಹನುಮಂತಪ್ಪ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮ ತಪ್ಪಿಗೆ ತಕ್ಕ ಶಿಕ್ಷೆ ಅರ್ಥಾತ್ ಕೂತು ತಂದ ಹೆತ್ತ ಮಗ ಎನ್ನುವಂಥ ನಾಟಕವನ್ನು ಇವತ್ತು ವಿವೇಕಾನಂದ ಕಲಾ ಬಳಗದ ಕಲಾವಿದರು ಅಭಿನಯಿಸಲಿದ್ದಾರೆ. ಆದರೆ ಈ ನಾಟಕ ಈಗಾಗಲೇ ಸುಮಾರು 100 ಪ್ರದರ್ಶನಗಳನ್ನು ಕಂಡಿದ್ದರೂ ಕೂಡ ಈ ನಾಟಕದ ಕರ್ತೃ ತರುವೆ ಅಥವಾ TR ವೇಣುಗೋಪಾಲ್ ತರುವೆ ಅನ್ನುವಂಥ ಕಾವ್ಯನಾಮದಿಂದ ತನ್ನ ಸಾಹಿತ್ಯ ಕೃಷಿಯನ್ನು ಆರಂಭಿಸಿರ್ತಕ್ಕಂಥ ವ್ಯಕ್ತಿ. ಬಿಳಿಸ್ನೂರು ರುದ್ರಪ್ಪ ಮಾಸ್ಟರ್ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಮತ್ತು ಲಕ್ಷ್ಮಮ್ಮ ಇವರ ದ್ವಿತೀಯ ಸುಪುತ್ರ, ನನ್ನ ಬಾಲ್ಯ ಸ್ನೇಹಿತ ಕೂಡ ಹೌದು. 9ನೇ ತರಗತಿಯಿಂದಲೇ ಸಾಹಿತ್ಯ ಕೃಷಿಯನ್ನು ಆರಂಭಿಸಿದಂಥ ವ್ಯಕ್ತಿ. ಬಟ್ ಇವತ್ತು ಈ ನಾಟಕ ಒಂದು ಪುಸ್ತಕದ ರೂಪದಲ್ಲಿ ಬಿಡುಗಡೆ ಆಗ್ತಿರೋದು ನಮ್ಮೆಲ್ಲರಿಗೂ ನಮ್ಮ ಸಾರಥಿಗೂ ಕೂಡ ಒಂದು ಹೆಮ್ಮೆಯನ್ನು ತರ್ತಕ್ಕಂಥ ವಿಚಾರ ಅನ್ನೋದನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆ ಪುಸ್ತಕವನ್ನು ಇಲ್ಲಿರ್ತಕ್ಕಂಥ ಗಣ್ಯಮಾನ್ಯರೆಲ್ಲರೂ ಬಿಡುಗಡೆ ಮಾಡಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ಹಾಗೇನ ಈ ನಾಟಕದ ಕರ್ತೃ ವೇಣುಗೋಪಾಲ್ ಇಲ್ಲಿ ಇರಬೇಕು ಅಂತೇಳಿ ಬಯಸ್ತಾ ಇದ್ದೀನಿ. ಆ ಪುಸ್ತಕ ಬಳ್ಳಾರಿ ಯೋಗೇಶ್ ಎಲ್ಲಿದ್ರು ಬರಬೇಕು, ಅನೌನ್ಸ್ಮೆಂಟ್ ಇದೆ. ಬಳ್ಳಾರಿ ಯೋಗೇಶ್ ಎಲ್ಲ ಶೇರ್ ಮಾಡ್ರಿ ಅತಿಥಿಗಳು. ನಾಟಕ ಒಂದು ಕೃತಿಯಾಗಿ ಹೊರಗೆ ಬರಬೇಕಾದ್ರೆ ಆ ಕರ್ತೃವಿನ ಶ್ರಮ ಎಷ್ಟಿರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂದರೆ 100 ಪ್ರದರ್ಶನಗಳನ್ನು ಕಂಡ ಮೇಲೆ ಆ ಕೃತಿಗೆ ಇವತ್ತು ಬಿಡುಗಡೆಯ ಭಾಗ್ಯವನ್ನು ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ನಮ್ಮೂರಿನ ಅನೇಕ ಸಾಹಿತಿಗಳ ಪಾತ್ರವೂ ಸಹ ಇದೆ. ಅದರಲ್ಲಿ ವೇಣುಗೋಪಾಲ್ ಹಲವಾರು ನಾಟಕಗಳನ್ನು ಬರೆದಿದ್ರೂ ಕೂಡ ಇವತ್ತು ಈ ನಾಟಕ ಪುಸ್ತಕದ ರೂಪದಲ್ಲಿ ಬರ್ತಾ ಇದೆ. ಈ ಬಾಲ್ಯ ಸ್ನೇಹಿತ ತನ್ನ ಜೀವನದಲ್ಲಿ ಎಲ್ಲ ಏಳು ಬೀಳುಗಳನ್ನು ಕಂಡು ಸಾಹಿತ್ಯ ಕೃಷಿಯಲ್ಲಿ ಮೇರು ಕೃತಿಯನ್ನು, ಅದರಲ್ಲೂ ನಾಟಕದ ಗೀಳು ಪಾತ್ರಧಾರಿಯಾಗಿ ಅಭಿನಯಿಸೋದ್ರ ಮೂಲಕ, ನಾಟಕ ರಚನೆ ಮಾಡೋದ್ರ ಮೂಲಕ ಭಾಳಷ್ಟು ಶ್ರಮವನ್ನು ಹಾಕಿದ್ದಾನೆ. ಅವನಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಅರ್ಪಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು ಕಲಾಭಿಮಾನಿಗಳು. ಆ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದೋದು ಮತ್ತೆ ಮನರಂಜನೆಯನ್ನು ನೀಡೋದು, ಜೊತೆಗೆ ಒಂದು ಸೂಕ್ತವಾದ ಸಂದೇಶವನ್ನು ನೀಡೋದು ನಾಟಕದ ಗುರಿಯಾಗಿರುತ್ತೆ. ಅಂತ ನಾಟಕವನ್ನು ರಚಿಸಿ ನಮ್ಮ ಹೆಮ್ಮೆಯನ್ನು ಹೆಚ್ಚಿಸಿರ್ತಕ್ಕಂಥ ವೇಣುಗೋಪಾಲ್, ಅದೇ ರೀತಿ ಇನ್ನಿಬ್ಬರು ಸಾಹಿತಿಗಳಿಗೆ ಗಣ್ಯಮಾನ್ಯರ ಎದುರಿಗೆ ಅಭಿನಂದಿಸೋದಕ್ಕೆ ನಮ್ಮ ತಂಡ ಸಿದ್ಧವಾಗಿದ್ರೆ ಅಭಿನಂದಿಸೋಣ. ರಘು ಬೇಕು, ಗಣ್ಯರಿಗಿಂದ ಶಾಲನ್ನು ಹಾಕಿಸಿ. ಹಿರಿಯ ವಿದ್ಯಾರ್ಥಿಗಳ ಬಳಗದವರು ಯಾರಾದರೂ ಬರ್ರಿ, ಮುಂದೆ ಬರ್ರಿ.
ಸರಸ್ವತಿ ಸಾಧಕನ ಸೊತ್ತು, ಸೋಮಾರಿಗಳ ಸೊತ್ತಲ್ಲ ಅನ್ನುವಂಥ ಮಾತನ್ನು ನಮ್ಮ ಸಾರಥಿಯ ಈ ಯುವಕ ತಂಡ ನಿರೂಪಿಸಿದೆ. ರಾಜ್ಯದಾದ್ಯಂತ ಹಲವಾರು ಪ್ರಶಸ್ತಿಗಳನ್ನು ಈ ಕೃತಿಗಳು ಗಳಿಸ್ಕೊಂಡಿದ್ದಾವೆ. ಹಾಗಾಗಿ ಅವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಬಳಗದಿಂದ ಕಿರಿದಾದ ಒಂದು ಸನ್ಮಾನವನ್ನು ಈ ಸುಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ನಾಟ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಸಾಹಿತ್ಯವನ್ನು, ನಮ್ಮ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಬರವಣಿಗೆಯನ್ನು ಗುರುತಿಸಿ ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮನ್ನು ಸತ್ಕರಿಸಿ ಗೌರವಾತಿಥ್ಯವನ್ನು ನೀಡಿದಂತಹ ಹಿರಿಯ ವಿದ್ಯಾರ್ಥಿಗಳ ಬಳಗಕ್ಕೂ ತಮ್ಮೆಲ್ಲರಿಗೂ ವಂದಿಸಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮೂರಿನ ಸಾಹಿತಿ ಶ್ರೀ MS ರಾಚಪ್ಪ ಇವರು ಈ ನಾಟಕದ ಕರ್ತೃವನ್ನು ಕುರಿತು ಹಲವು ಮಾತುಗಳನ್ನು ಹೇಳ್ತಾರೆ. ಮೊದಲಿಗೆ ಸಾರಥಿಯ ಒಡೆಯನಾದ ಶ್ರೀ ಆಂಜನೇಯ ಸ್ವಾಮಿಯ ಪಾದಾರವಿಂದಗಳಿಗೆ ಕರಮುಗಿದು ಭಕ್ತಿಯಲ್ಲಿ ಶಿರವಾಗಿ ನಮಿಸುತ್ತಾ ನನ್ನ ಎಲ್ಲ ಊರಿನ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮಾವನವರು ಇವರ ನಾಟಕಗಳನ್ನು ನೋಡುತ್ತಾ ನಾನು ಬೆಳೆದೆ. ಆ ಕಾರಣದಿಂದನೇ ಈ ನಾಟಕ ಬರೆಯುವ ಗೀಳು, ನಾಟಕ ಮಾಡುವ ಗೀಳು ನನಗೆ ಹೆಚ್ಚಾಯಿತು ಅಂತ ಅನಿಸುತ್ತೆ. ಈಗ ನನ್ನನ್ನು ಸನ್ಮಾನಿಸಿದ ನನ್ನ ಮಾವ ಹಾಗೂ ಅವ್ರ ಮಕ್ಕಳಾದ ರಾಘವೇಂದ್ರ ಹಾಗೂ ಮಂಜುನಾಥ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಅಲಂಕರಿಸಿಕೊಟ್ಟಿರತಕ್ಕಂಥ ನಮ್ಮ ಊರಿನ ಎಲ್ಲ ಹಿರಿಯ ಗ್ರಾಮಸ್ಥರಿಗೂ, ನಾಗರಿಕರಿಗೂ ಹಾಗೂ ಬೇರೆ ಊರಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ, ಬಂಧು ಬಾಂಧವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾಟಕ ನೋಡೋಕ್ಕೆ ಎಲ್ಲರೂ ತುಂಬ ಸಂತೋಷದಿಂದ ಬಂದಿದ್ದೀರಾ. ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಸಮಯದ ಅಭಾವ ಇದೆ ಅಂತ ನನಗೆ ಗೊತ್ತು. ನಾಟಕ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅತ್ಯಂತ ಮುಖ್ಯವಾದ ಪ್ರಕಾರ. ಇದನ್ನು ಪ್ರದರ್ಶನದ ಮೂಲಕ ಜೀವಂತಗೊಳಿಸಲಾಗುತ್ತೆ. ಇದನ್ನು ಓದೋದ್ರಿಂದ, ಬರೆಯೋದ್ರಿಂದ ಏನು ಗೊತ್ತಾಗಲ್ಲ. ನೀವೆಲ್ಲ ನೋಡಿ ಏನು ಸಂತೋಷ ಪಡ್ತಿರೋ ಅದರಿಂದ ಪ್ರದರ್ಶನಗೊಳಿಸಲಾಗುತ್ತದೆ. ಕಾವ್ಯಶಂ ಸುಂದರಂ ಕಾವ್ಯಂ ಅಂತ ಕರೀತಾರೆ. ನಾಟಕವನ್ನು ಸುಂದರ ಕಾವ್ಯ ಅಂತ ಕರೀತಾರೆ. ಈ ನಾಟಕವನ್ನು ನಾವು ಓದೋದು, ಬರೆಯೋದು ಅಥವಾ ನೋಡೋದು ತುಂಬ ಸುಲಭವಾದ ಕೆಲಸ. ಇಂಥ ನಾಟಕವನ್ನು ಬರೆಯೋದು ಕಷ್ಟವಾದ ಕೆಲಸ. ಇಂಥ ಕಷ್ಟವಾದ ಕೆಲಸವನ್ನು ನಮ್ಮ ಊರಿನ ಹಿರಿಯ ಸಾಹಿತಿಯಾದಂಥ ಹಾಗೂ ನಮ್ಮ ಸೋದರ ಸಮಾನರಾದ TR ವೇಣುಗೋಪಾಲ್ ಅವರು ತುಂಬ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮೂರಿನ ಹಿರಿಯ ನಾಗರಿಕರ ಪರವಾಗಿ ನಾನು ಒಬ್ಬ ಕನ್ನಡದ ಸಾಹಿತಿಯಾಗಿ, ಸಾರಥಿಯ ಹುಡುಗನಾಗಿ ಮನತುಂಬಿ, ಹೃದಯ ತುಂಬಿ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ನಮ್ಮ ಊರಿನ ಕನ್ವೀನರ್ ಆದ ಮಾರ್ತಣ್ಣರವರು ಒಂದೆರಡು ಹಿತನುಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಕಾಸಾಚಾರಿ ಮಾವರು ನಾಗಣ್ಣ ಬೈಲಪ್ಪನವ್ರ ಅವ್ರು 1,000 ರೂಪಾಯಿ ಕೊಟ್ಟಿರ್ತಾರೆ. ಯುವರಾಜಣ್ಣ ಅವರು 2,000 ಕೊಟ್ಟಿರ್ತಾರೆ.
ಬಸಾಪುರ ಗೋಣಪ್ಪ 1,000 ರೂಪಾಯಿ ಕೊಟ್ಟಿರ್ತಾರೆ. ಕೊಟ್ರೇಶನ್ನ ಬೆಳ್ಳಳ್ಳಿ ಅವರು 1,000 ರೂಪಾಯಿ ಕೊಟ್ಟಿರ್ತಾರೆ. ಕಸರಿ ಹನುಮಂತಣ್ಣ 1,000 ರೂಪಾಯಿ ಕೊಟ್ಟಿರ್ತಾರೆ. ಶಿವಮೂರ್ತಣ್ಣ ಪೂಜಾರ ಅವರು 1,500 ಕೊಟ್ಟಿರ್ತಾರೆ. ಮೂಲರ್ ಶಿವಣ್ಣ 1,000 ರೂಪಾಯಿ ಕೊಟ್ಟಿರ್ತಾರೆ. ಸಂಚೋಡಪ್ಪ ಅವರು 1,000 ರೂಪಾಯಿ ಕೊಟ್ಟಿರ್ತಾರೆ ನಾಟಕಕ್ಕೆ. ಬಳ್ಳಲಿ ರುದ್ರೇಶ ಅವರು 2,000 ರೂಪಾಯಿ ಕೊಟ್ಟಿರ್ತಾರೆ ಈ ನಾಟಕಕ್ಕೆ. ಮತ್ತು ಅದೇ ರೀತಿಯಾಗಿ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಎಲ್ರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಟ್ಟಾರೆಯಾಗಿ ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣ ಆರಂಭ ನಾಟಕ. ಶ್ರೀ ಮಾರುತಿ ಕುಶನ್ ವರ್ಕ್ಸ್ ದಾವಣಗೆರೆ ಓನರ್ ಆದಂಥ ಶ್ರೀ ಮಾರುತಿ ಅವರು ಈ ನಾಟಕದ ಕಂಪನಿಗೆ 10,000 ರೂಪಾಯಿಗಳನ್ನು ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ನಾಟಕಕ್ಕೆ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ಅಂಕಸಾಪುರದ ನಿಂಗಪ್ಪನವರಿಗೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಸಿರಸಿರಲಿ